ಇನ್ನು ರಾಜ್ಯದಲ್ಲಿ ವಿಜಯ ಪತಾಕೆಯನ್ನ ಹಾರಿಸೋದಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಏಪ್ರಿಲ್ 26, ಏಪ್ರಿಲ್ 30, ಮೇ 6ರಂದು ಕರುನಾಡಿಗೆ ಬರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಈಗ ಪ್ರಮುಖ ನಾಯಕರನ್ನ ಕರೆಸಿ, ಬೇರೆ ಬೇರೆ ರಾಜ್ಯಗಳ ಸಿಎಂ ಅವರನ್ನ ಕರೆಸಿ, ಕೇಂದ್ರದ ಸಚಿವರುಗಳನ್ನ ಕರೆಸಿ ಇಲ್ಲಿ ಪ್ರಚಾರ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಬಿಜೆಪಿ ಮಾಡ್ಕೊಂಡಿದೆ. ನ್ಯೂಸ್ 18 ನಲ್ಲಿ ಯೋಗಿ ಕ್ಯಾಂಪೇನ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಕೊಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವರ ಕ್ಷೇತ್ರ ಕನಕಪುರದಲ್ಲಿ ಅಬ್ಬರಿಸಲಿದ್ದಾರೆ ಯುಪಿ ಸಿಎಂ. ಕನಕಪುರದಲ್ಲಿ ಹಿಂದೂಗಳ ಮತ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಅಶೋಕ್ ಪರ ಪ್ರಚಾರ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಯುವ ಮತಗಳನ್ನ ಸೆಳೆಯೋದಿಕ್ಕೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅನ್ನ ಕರೆಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರನ್ನ ಕರೆಸಿ ಪ್ರಚಾರವನ್ನ ಮಾಡಲಿದೆ. ಬಂಡೆ ನಾಡಲ್ಲಿ ಈಗ ಒಕ್ಕಲಿಗ ಮತಗಳನ್ನ ಪಡೆಯುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಈಗ ನಮಗೆ ಗೊತ್ತಿರಬಹುದು ಆದಿಚುಂಚನಗಿರಿ ಮಠಕ್ಕೂ ಯೋಗಿ ಆದಿತ್ಯನಾಥ್ ಅವರಿಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ, ಒಂದು ಒಳ್ಳೆಯ ಬಾಂಧವ್ಯ ಇದೆ ಈ ಇಬ್ಬರು ಮಠಾಧೀಶರಿಗೂ. ಹಾಗಾಗಿ ಆ ಮತಗಳನ್ನು ಪಡೆಯುವಂತಹ ಪ್ರಯತ್ನ ಬಿಜೆಪಿ ಕಡೆಯಿಂದ ನಡೀತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಪ್ರಚಾರಕ್ಕೆ ಬರ್ತಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಯಾವ್ಯಾವ ದಿನ ಬರ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ವಿ. ಅದು ಅಂತೂ ಕನ್ಫರ್ಮ್ ಆಗಿದೆ. ಈ ದಿನಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರಚಾರಕ್ಕೆ ಇಳಿಯಲಿದ್ದಾರೆ. ಹಾಗಾದ್ರೆ ಈ ಒಂದು ಪ್ರಚಾರಕ್ಕೆ ಯಾವ ರೀತಿಯಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಇದರಿಂದ ಆಗುವಂತಹ ಪ್ರಯೋಜನಗಳು ಏನು, ಒಕ್ಕಲಿಗ ಮತಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರ ಪ್ರಚಾರ ಎಷ್ಟು ಸಹಾಯಕ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಕ್ಕಲಿಗ ಮತಗಳನ್ನ ಪಡೆಯೋದಕ್ಕೆ ಬಿಜೆಪಿ ಇನ್ನಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಈ ಎಂಟ್ರಿ ಪ್ರಚಾರ ಬಿಜೆಪಿಗೆ ಎಷ್ಟು ಬೂಸ್ಟ್ ಅನ್ನ ಕೊಡ್ಲಿದೆ, ಒಕ್ಕಲಿಗ ಮತಗಳನ್ನು ಪಡೆಯುವಲ್ಲಿ ಎಷ್ಟು ಸಕ್ಸಸ್ ಆಗಬಹುದು ಅಂತ ಅನ್ಸುತ್ತೆ? ನವಿತಾ ಜೈನ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರವರು ಇದೇ ಏಪ್ರಿಲ್ 26, 30 ಮತ್ತು ಮೇ 6ರಂದು 3 ದಿನಗಳ ಕಾಲ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಪ್ರಮುಖವಾಗಿ ಕರಾವಳಿ ಭಾಗ, ಮುಂಬೈ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ, ಅಂದ್ರೆ ಟೋಟಲ್ ಹಳೆ ಮೈಸೂರು ಭಾಗದ ಕೆಲವು ಕ್ಷೇತ್ರಗಳಲ್ಲಿ ಕೂಡ ಪ್ರಚಾರ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಬಾರಿ ಯೋಗಿ ಆದಿತ್ಯನಾಥ್ ರವರು ಅಶೋಕ್ ರವರು ಸ್ಪರ್ಧೆ ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸ್ಪರ್ಧಾಳುವಾಗಿರ್ತಕ್ಕಂಥ ಕನಕಪುರ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಕನಕಪುರದಲ್ಲಿ ನೆಲದಲ್ಲಿ ನಿಂತ್ಕೊಂಡು ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸಲಿರ್ತಕ್ಕಂಥ ಯೋಗಿ ಅವರು ಭ್ರಷ್ಟಾಚಾರದ ವಿಚಾರವನ್ನು ಪ್ರಸ್ತಾಪ ಮಾಡಲಿದ್ದಾರೆ ಮತ್ತು ಕನಕಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಡಿತದ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಬ್ರದರ್ಸ್ ರವರು ಮತ್ತು ಅವರ ಪಟಾಲ್ರಾಮ್ ರವರ ಇಡೀ ಕನಕಪುರದ ಕಬ್ಜದ ಸಂಬಂಧಪಟ್ಟ ಹಾಗೆ ಸಿಡಿದೇಳಲಿದ್ದಾರೆ. ಆ ಮುಖಾಂತರ ಕನಕಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಯುವ ಮತಗಳು, ಹಿಂದೂ ಮತಗಳನ್ನ ಸೆಳೆಯಲಿಕ್ಕೆ ಯೋಗಿ ಆದಿತ್ಯನಾಥ್ ರವರು ಪ್ರಚಾರವನ್ನು ಮಾಡಲಿದ್ದಾರೆ. ಕೆಲವೊಂದ್ ಕಡೆ ಕನಕಪುರದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರಚಾರ ಮಾಡುವ ಮುಖಾಂತರ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಅದು ಲೋಕಸಭಾ ಚುನಾವಣೆ ಹೊತ್ತಿಗೆ ಒಂದಷ್ಟು ಮತಗಳು ಇನ್ಕ್ರೀಸ್ ಆಗುತ್ತೆ ಎಂಬುದು ಲೆಕ್ಕಾಚಾರ. ಅಲ್ಲಿರ್ತಕ್ಕಂಥ ಯುವ ಮತಗಳು, ಹಿಂದೂ ಮತಗಳು ಮತ್ತು ಡಿಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಸಹೋದರ ಡಿಕೆ ಸುರೇಶ್ ರವರ ವಿರೋಧಿ ಮತಗಳು ಎಲ್ಲೊಂದ್ ಕಡೆ ಅದು ಭಾರತೀಯ ಜನತಾ ಪಕ್ಷದ ಪಾಲಿಗೆ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಕನಕಪುರದಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಿಂತಲೂ ಹೆಚ್ಚು ಮತಗಳನ್ನ ಪಡಿಬೇಕು ಮತ್ತು ಈ ಹಿಂದೆ ಇದ್ದಂತ ಏನು ಡಿಕೆ ಶಿವಕುಮಾರ್ ವಿರುದ್ಧ ಸಾಂಪ್ರದಾಯಿಕವಾಗಿ ಎದುರಾಳಿಯಾಗಿ ನಿಲ್ತಿದ್ದಂತ ವಿಶ್ವನಾಥ್ ಅವರು ಇದೀಗ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಈಗ ಅಶೋಕ್ ಅವರು ಸ್ಪರ್ಧೆ ಮಾಡಿದ್ರಿಂದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಬಲ ಸ್ಪರ್ಧೆಯನ್ನ ಓಡ್ಲಿಕ್ಕೆ ಅಶೋಕ್ ಅವರು ಎಲ್ಲಾ ಪ್ರಯತ್ನವನ್ನು ಮಾಡ್ತಿರುವಂತದ್ದು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರವರು ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸಲಿಕ್ಕೆ ಮತ್ತು ಅವರ ಭ್ರಷ್ಟಾಚಾರದ ಪ್ರಕರಣಗಳ ವಿರುದ್ಧ ಮಾತನಾಡಲಿಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಮತ್ತು ಪ್ರಮುಖವಾಗಿ ಇಡೀ ಕನಕಪುರ ಅನ್ನೋದು ಅದು ರಿಪಬ್ಲಿಕ್ ಆಫ್ ಕನಕಪುರ ಅಂತ ಹೇಳಿ ಈಗಾಗಲೇ ಕರ್ಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಯುಪಿ ಸಿಎಂ ಬಂದು ಕನಕಪುರದ ನೆಲದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತು ಅವರ ಪಟಾಲಂ ವಿರುದ್ಧ ಅಬ್ಬರಿಸಿ ಬೊಬ್ಬಿರ್ಲಿಕ್ಕೆ ಗೋರಖನಾಥ್ ಮಠ ಮತ್ತು ನಾವು ಆದಿಚುಂಚನಗಿರಿ ಮಠದ ಸಂಬಂಧ ಬಗ್ಗೆ ಈ ಹಿಂದೆ ಕೂಡ ಹೇಳ್ತಾ ಇದ್ವಿ. ಮಠಗಳ ಸಂಬಂಧದ ಲಿಂಕ್ ಅನ್ನ ಇಟ್ಟುಕೊಂಡು ಮತಗಳನ್ನ ಪಡೆಯುವಂತಹ ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು, ಯಾವ ರೀತಿಯಾದಂತಹ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ? ನವಿತಾ ಜೈನ್, ಉತ್ತರ ಪ್ರದೇಶದ ಗೋರಖನಾಥ್ ಮಠ ಮತ್ತು ಕರ್ನಾಟಕದ ಆದಿಚುಂಚನಗಿರಿ ಮಠಕ್ಕೆ ಕೂಡ ಸಾಮ್ಯತೆ ಇರ್ತಕ್ಕಂಥದ್ದು. ಅಲ್ಲದೆ ಕರ್ನಾಟಕದ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಜೊತೆ ಈಗಾಗಲೇ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರವರಿಗೆ ವಿಶೇಷವಾದ ಒಂದು ಬಾಂಧವ್ಯ ಇರ್ತಕ್ಕಂಥದ್ದು. ಇದು ಬಾಂಧವ್ಯ ಬೇರೆ, ಮತವನ್ನು ಗಳಿಸುವುದು ಬೇರೆ. ಆದ್ರೆ ಕನಕಪುರ ನೆಲದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು ಕೂಡ ಅಲ್ಲಿ ಎಷ್ಟರ ಮಟ್ಟಿಗೆ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಸ್ಥಳೀಯ ಅಸ್ಮಿತೆಗಳು ಬೇರೆ, ಸ್ಥಳೀಯ ಕಾರಣಗಳು ಬೇರೆ, ಮಠಮಾನ್ಯಗಳ ಸಂಬಂಧಗಳು ಬೇರೆ. ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ಅದು ಕರ್ನಾಟಕಕ್ಕೂ ಕೂಡ ಮಠಮಾನ್ಯಗಳ ಸ್ವಾಮೀಜಿಗಳ
ಮಾತು ಕೇಳ್ಕೊಂಡು ಮತದಾರರು ಮತ ಹಾಕುವಂತ ದಿನ ಅಂತ ದಿನಗಳು ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಒಂದಷ್ಟು ಇನ್ಫ್ಲೂಯೆನ್ಸ್ ಆಗ್ಬೋದು. ಅಂದ್ರೆ ಇವರು ನಮ್ಮ ಮಠದ ಭಕ್ತರು ಮತ್ತು ವಿರೋಧಿ ಮತಗಳು ಏನಾದ್ರು ಆರ್ ಅಶೋಕ್ ರವರಿಗೆ ಏನು ಪ್ರಾಪ್ತ ಆಗ್ಬೋದು ವಿನಃ, ಆದ್ರೆ ಮಠದ ಸಂಬಂಧದ ಕಾರಣಕ್ಕಾಗಿ ಕನಕಪುರದ ಒಕ್ಕಲಿಗ ಮತದಾರರು ಬಿಜೆಪಿ ಕೈ ಹಿಡಿತಾರೆ ಅನ್ನೋದು ಸದ್ಯಕ್ಕೆ ಅದು ಎಲ್ಲ ಒಂದ್ ಕಡೆ ವಾಸ್ತವ ಕೂಡ ಅಲ್ಲ. ಆದ್ರೆ ಯೋಗಿ ಆದಿತ್ಯನಾಥ್ ರವರು ಕನಕಪುರಕ್ಕೆ ಬರ್ತಿರುವುದೇ ವಿಶೇಷ. ಯಾಕಂತ ಹೇಳಿದ್ರೆ ಕನಕಪುರ ಕ್ಷೇತ್ರ ಎಲ್ಲ ಅದು ಗೆಲ್ಲುವ ಕ್ಷೇತ್ರ ಅಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದ್ರು ಕೂಡ ಮುಂದಿನ ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಇಟ್ಕೊಂಡು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕನಕಪುರ ಕ್ಷೇತ್ರದಲ್ಲಿ ಸುತ್ತಮುತ್ತ ಮತಗಳು, ಒಂದಷ್ಟು ಮತಗಳು, ಯುವ ಮತಗಳು, ಹಿಂದೂ ಮತಗಳನ್ನ ಇನ್ಕ್ರೀಸ್ ಮಾಡಬಹುದೆಂಬ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ರವರಿಗೆ ಒಂದಷ್ಟು ಬಲ ತುಂಬಲು ಕೂಡ ಯೋಗಿ ಆದಿತ್ಯನಾಥ್ ರವರು ಕನಕಪುರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಾರೆ ಅಂತಲೇ ಹೇಳಲಾಗ್ತಿದೆ ನವಿತಾ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.